ಬಂದ ಕಲ್ಯಾಣದ ಮಹಾಮನೆ ಮುಂದೆ ನಿಂತಾರ. ನಿಂತಿರ್ತಕ್ಕಂಥ ಸಂದರ್ಭದೊಳಗ ಇವರಿಬ್ರು ಮಾತಾಡಕತ್ತಾರ. ಯಾವಾಗ ಇಬ್ರು ಮಾತಾಡಕತ್ತಿದ್ರು ಇದನ್ನ ಕಲ್ಯಾಣದೊಳಗೆ ಯಾರು ನೋಡ್ತಾರ ಅಂತಂದ್ರ ಆಪ್ತ ಕಾರ್ಯದರ್ಶಿ, ಬಸವಣ್ಣನ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹಡಪದ ಅಪ್ಪಣ್ಣವರ ನೋಡ್ತಾರ ದೂರ ನಿಂತ. ಬಸವಣ್ಣ ಇಷ್ಟು ದೊಡ್ಡವಾಗ್ಯಾನ, ಜಗಜ್ಯೋತಿ ಜಗದ್ಗುರು ಆಗ್ಯಾನ ಅಂತಂದ್ರ ಕಾರಣ ಬಸವಣ್ಣ ಬೆಳಿಬೇಕಾಗಿತ್ತಂದ್ರ ಕಾರಣ ಕಲ್ಯಾಣದೊಳಗ 3 ಮಂದಿ ಬಸವಣ್ಣ ಇಷ್ಟು ಹೆಸರು ಮಾಡಬೇಕಾಗಿತ್ತಂದ್ರು. ಒಂದು ಹಡಪದ ಅಪ್ಪಣ್ಣ, ಮಡಿವಾಳ ಮಾಚಿದೇವ, ಅಲ್ಲಮ ಪ್ರಭು. ಇವರು 3 ಮಂದಿ ಬಸವಣ್ಣಗೆ ಏನ್ ಮಾಡ್ತಾರ ಅಂತಂದ್ರ ಹೆಜ್ಜೆ ಹೆಜ್ಜೆಗೂ ಎಲ್ಲಿ ಬಸವಣ್ಣ ದಾರಿ ತಪ್ತಿರ್ತಾನ, ನೀ ಹಿಂಗ್ ಮಾಡ್ಬಾರ್ದಪ್ಪ ಬಸವಣ್ಣ, ನೀ ಈ ದಾರಿ ಹಿಡಿ, ನೀ ಹಿಂಗ್ ಹೋಗ್ಬಾರ್ದಪ್ಪ ಬಸವಣ್ಣ, ಈ ದಾರಿ ಹಿಡಿ ಅಂತ ಹಡಪದ ಅಪ್ಪಣ್ಣ ಮತ್ತೆ ಇವ್ರು ಎಲ್ಲರೂ ಏನ್ ಮಾಡ್ತಾರ ಬಸವಣ್ಣಗೆ ದಾರಿ ತೋರಿಸಿರ್ತಕ್ಕಂಥವ್ರು. ಕೆಲವು ಮಂದಿ ತಲೆಯಾಗಿತ್ತು, ಮುಂಜಾನೆ ಎದ್ದು ಹಡಪರ ಮುಖ ನೋಡಬಾರ್ದು, ನವಲಿಗಾರ ಮುಖ ನೋಡಬಾರ್ದು, ನೋಡಿದ್ರೆ ಕೆಟ್ಟದಾಗ್ತತಿ ಅನ್ನೋದಿತ್ತು. ಅದನ್ನು ಹೋಗಲಾಡಿಸ್ಬೇಕಂತ ಬಸವಣ್ಣ ಏನು ಮಾಡಿದ ಅಂತಂದ್ರೆ ಮೊದಲು ಮಾಡಿರ್ತಕ್ಕಂಥ ಕೆಲಸ. ಹಂಗಾದ್ರೆ ಇದು ಏನು ಮನಸ್ಸಿನ ಜನ್ಮೊಳಗೆ ಕುತ್ತತ್ತಲ್ಲ ಕಳಿ, ಇದನ್ನು ಕಳಿಬೇಕು ಅಂತ ಹಡಪದ ಅಪ್ಪಣ್ಣವ್ರನ್ನ ಆಪ್ತ ಕಾರ್ಯದರ್ಶಿಯಾಗಿ ಇಟ್ಕೊಂಡು ನೋಡಿದ. ಮುಂಜಾನೆ ಎದ್ದಾನ ಅವ್ರ ಮುಖ ನೋಡಬೇಕು ಅಂತ ಹಡಪದ ಅಪ್ಪಣ್ಣ ನೋಡ್ತಾನ. ಅಲ್ಲಮ ಪ್ರಭು ಸಿದ್ದರಾಮನ ನೋಡಿದ, ಬಹಳ ಆನಂದ ಆಗಿಬಿಡ್ತು ಹಡಪದ ಅಪ್ಪನಿಗೆ. ಓಹೋ, ನಮ್ಮ ಕಲ್ಯಾಣದ ಪುಣ್ಯ, ನಮ್ಮ ಶರಣರ ಪುಣ್ಯ, 2 ಮಹಾತ್ಮರು ಬಂದಾರ, ಹೋಗಿ ಬಸವಣ್ಣ ಹೇಳಬೇಕು ಅಂತ ಓಡಿ ಹೋಗ್ತಾನ ಮಹಾಮನೆಯೊಳಗ. ಬಸವಣ್ಣ ಲಿಂಗ ಪೂಜೆಗೆ ಕೂತಾನ. ಅದೆಂತ ಲಿಂಗ ಪೂಜೆ ಕೂತಿದ್ರಿ ಬಸವಣ್ಣ? ಎಲ್ಲವನ್ನು ಬಾಹ್ಯ ಪ್ರಪಂಚವನ್ನ ವರ್ತಾನ. ಅಂಗದ ಮೇಲಿರುವ ಲಿಂಗವ ಅಂಗೈಯೊಳಗಿಟ್ಟುಕೊಂಡು ಪೂಜೆಯನ್ನು ಮಾಡಾಕತ್ತಾನ, ವಚನವನ್ನ ಹೇಳಾಕತ್ತಾನ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲ ಕೊಡಲ ಸಂಗಮ ದೇವ. ಎನ್ನ ವಾಮ ಕ್ಷೇಮ, ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ, ಎಲ್ಲವೂ ನಿನ್ನದೇ ಅಂತ ಅಷ್ಟೊಂದು ಆಳವಾಗಿರ್ತಕ್ಕಂಥ ಲಿಂಗ ಪೂಜೆಯೊಳಗದಾನ. ದೃಷ್ಟಿ ಎಲ್ಲವೂ ಕೂಡ ಲಿಂಗದ ಮ್ಯಾಗೈತಿ. ಆ ಲಿಂಗಾನಂದ ಒಳಗಿರ್ತಕ್ಕಂಥ ಧ್ಯಾನದೊಳಗಿರ್ತಕ್ಕಂಥ ಬಸವಣ್ಣಗ ಇವ ಓಡಿ ಬರ್ತಾನ. ಹಡಪದ ಅಪ್ಪಣ್ಣ ಓಡಿ ಬಂದ ಬಸವಣ್ಣಿಗೆ ಶರಣಾರ್ಥಿ ಬಸವಣ್ಣ, ಚಿತ್ತೈಸು ಬಸವಣ್ಣ, ಚಿತ್ತೈಸು ಬಸವಣ್ಣ. ಕಲ್ಯಾಣದ ಮಹಾಪುಣ್ಯ, ಕಲ್ಯಾಣದ ಭಾಗ್ಯ, ದೃಶ್ಯ ಅದೃಶ್ಯವೆನಿಪ, ಇಬ್ರು ಮಹಾನ್ ದನಿಗಳು ಬಂದಾರಪ್ಪ, ಚಿತ್ತೈಸು ಬಸವಣ್ಣ, ಚಿತ್ತೈಸು ಅಂದ. ಎಷ್ಟು ಚಂದ ಹೇಳ್ತಾನೆ ಹಡಪದ ಅಪ್ಪಣ್ಣ ಅಂತಂದ್ರ, ದೃಶ್ಯ ಅದೃಶ್ಯವೆನಿಪ ದನಿಗಳು ಇಬ್ಬರು ಬಂದು ನಿಂತಾರಲ್ಲ. ದೃಶ್ಯ ಅಂದ್ರೆ ಕಣ್ಣಿಗೆ ಕಾಣ್ತಕ್ಕಂಥದ್ದು, ಅದೃಶ್ಯ ಅಂದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು. ಕಣ್ಣಿಗೆ ಕಾಣವಂದ್ರ ಸಿದ್ದರಾಮ ಪರಮಾತ್ಮನ ಸಕಾರ ಮೂರ್ತಿಯಾಗಿರ್ತಕ್ಕಂಥವನು ಸಿದ್ದರಾಮ, ಪರಮಾತ್ಮನ ನಿರಾಕಾರ ಮೂರ್ತಿಯಾಗಿರ್ತಕ್ಕಂಥವನು ಅದೃಶ್ಯ ಅಂದ್ರೆ ಅಲ್ಲಮ ಪ್ರಭು. ಅಂತ ಇಬ್ಬರು ಮಹಾತ್ಮರ ದನಿಗಳು ಬಂದು ಕಲ್ಯಾಣದ ಮಹಾಮನಿ ಮುಂದೆ ನಿಂತಾರ. ಚಿತ್ತೈಸು ಬಸವಣ್ಣ, ಚಿತ್ತೈಸು ಅಂದ. ಆದರೆ ಬಸವಣ್ಣ ಅತ್ಯಂತ ಆಳವಾಗಿರ್ತಕ್ಕಂಥ ಅಂತರಂಗದಿಂದ ಲಿಂಗ ಪೂಜೆಯೊಳಗದಾನ. ಹಡಪದ ಅಪ್ಪನವ್ರು ಹೇಳಿದ್ದು ಕೇಳಾಕತ್ತೈತಿ, ಆದ್ರ ಆ ಲಿಂಗ ಪೂಜೆಯಿಂದ ಹೊರಗೆ ಬರಕ್ ಆಗಾಕತ್ತಿಲ್ಲ, ಬಿಟ್ಟು ಹೋಗ್ಬೇಕನ್ನೋದು ಆಗಾಕತ್ತಿಲ್ಲ. ಈ ಮನಿ ನಿಮ್ಮದಂತ, ಇದು ಮನಿನ ನಿಮ್ಮದೈತಿ, ಅದಕ್ಕೆ ತಮ್ಮ ಮನೆಗೆ ತಾವು ಬರಕ್ಕೆ ಯಾರ್ದಪ್ಪನ ಬೇಕು, ನಿಮಗೆ ಒಳಗೆ ಬರ್ಬೇಕನ್ನಾಕತ್ತಾರ ಬಸವಣ್ಣವರು ಅಂತ. ಅಲ್ಲಮ ಪ್ರಭುದೇವ್ರಿಗೆ ಸಿಟ್ಟು ಬಂದು ಬಿಡ್ತೈತಿ, ಕೋಪ ಬಂದು ಬಿಡ್ತೈತಿ. ಏನೋ ಬಸವಣ್ಣ ಹಿಂಗೆ ಹೇಳಿದನ, ಅಣ್ಣ ಬಸವಣ್ಣನ ಬಾಯಿಗಿಂತ ಮಾತು ಬಂತ. ಯಾಕ ಬಸವಣ್ಣ ತಾನ ಹೇಳ್ತಾನ, ಏನು ಆನು ಲಿಂಗ ಪೂಜೆ ಮಾಡುವುದು ಜಂಗಮ ಮನೆಗೆ ಬರಲೆಂದು. ಲಿಂಗ ಶ್ರೇಷ್ಠ, ಲಿಂಗಕ್ಕಿಂತ ಲಿಂಗ ಕೊಟ್ಟಿರ್ತಕ್ಕಂಥ ಗುರು ಶ್ರೇಷ್ಠ, ಆ ಗುರುವಿಗಿಂತನೂ ಕೂಡ ಜಂಗಮ ಶ್ರೇಷ್ಠ ಅಂದಿರ್ತಕ್ಕಂಥವನು ಬಸವಣ್ಣ. ಅಂತ ಜಂಗಮ ಶ್ರೇಷ್ಠ ಅಂದಿರ್ತಕ್ಕಂಥ ಬಸವಣ್ಣ ಇವತ್ತು ಜಂಗಮರ ಮನಿ ಬಾಗಿಲಿಗೆ ಬಂದಾರ ಅಂತಂದ್ರ, ಆನಾಗದ ಮುನ್ನ ನಾನಾದನೆಂಬುವರ ಮನೆಯೊಳಗ ಅಡಿ ಇಡಲಾರ ನಮ್ಮ ಗುಹೇಶ್ವರ, ನಡಿನ ಬರಂಗಲ್ಲ ಅಂದ್ರು. ನಡೆ ಸಿದ್ದರಾಮ ಹೋಗೋಣ. ಯಾಕೆ ಬಸವಣ್ಣಗೆ ಸ್ವಲ್ಪ ಶ್ರೀಮಂತಿಕೆ ಅನ್ನೋದು ಬಂದೈತಿ. ನಡೆ ಸಿದ್ದರಾಮ ಅಂತ ಮಹಾಮನಿಯಿಂದ ಬಿಟ್ಟು ಇನ್ನು ಸ್ವಲ್ಪ ದೂರ ಹೋಗಿರ್ತಾರ. ಆದ್ರೆ ಬಸವಣ್ಣ ಎಷ್ಟು ಜಂಗಮ ಪ್ರೇಮಿ ಇದ್ದ ಅಂತಂದ್ರೆ, ಯಾವಾಗಿಲ್ ಅಲ್ಲಮ ಪ್ರಭು ಸಿದ್ದರಾಮ ಮನವನ್ನ ನೋಯಿಸ್ಕೊಂಡು ಮಹಾಮನೆಯನ್ನ ಬಿಟ್ಟು ಹೋದ್ರು, ಲಿಂಗ ಪೂಜೆ ಒಳಗೆ ಕೂತಿರ್ತಕ್ಕಂಥ ಬಸವಣ್ಣನ ಪ್ರಾಣವೇ ಹೋಗಿಬಿಟ್ಟಿರ್ತೈತಿ. ಬಸವಣ್ಣನ ಪ್ರಾಣ ಹೋಗೈತಿ. 1 ತಾಸಾತು, 2 ತಾಸಾತು. ನೀಲಾಂಬಿಕೆ ಅಂತಾಳ, ನನ್ನ ಪತಿದೇವ ದಿನಾಲು ಕೂಡ ಲಿಂಗ ಪೂಜೆ ಮುಗಿದ ಮ್ಯಾಗ ನೀಲಾ ಬಾ ಪ್ರಸಾದ ತಗೋಬಾ ಅಂತ ಕರಿತಿದ್ರು.
ಇವತ್ತ ಯಾಕ ಕರೀಲಿಲ್ಲ ಏನು ಅಂತ ನೋಡ್ಬೇಕತ್ತ ನೀಲಮ್ಮ ತಾಯಿ ಹೋಗಿ ಜಗಲಿ ಒಳಗ ನೋಡ್ತಾಳ. ಜಗಲಿ ಮೇಲೆ ಕೂತಿರ್ತಕ್ಕಂಥ ಬಸವಣ್ಣ ಅಲ್ಲೇ ಕುಸಿದು ಬಿದ್ದು ಬಿಟ್ಟಾನ. ಕೈಯೊಳಗ ಲಿಂಗ ಐತಿ, ಬಸವಣ್ಣನ ಪ್ರಾಣ ಹೋಗೈತಿ. ಬಂದು ಮುಟ್ಟಿ ನೋಡ್ತಾಳ, ದೇಹವೆಲ್ಲ ತಂಪಾಗಿ ಬಿಟ್ಟಿರತಿ. ಬಸವ ಅಂದಾಕೆ ಮೂರ್ಛೆಯನ್ನು ಹೋಗಿಬಿಟ್ಲು ಅಲ್ಲೇ. ಯಾವಾಗಿಗೆ ಬಸವ ಅಂದ್ಲು, ಎಲ್ಲರೂ ನಾ ಬಾ ನೀ ಬಾ ಅಂತ ಎಲ್ಲರೂ ಸೇರಿ ನೋಡ್ತಾರ. ಬಸವಣ್ಣನ ಪ್ರಾಣ ಹೋಗೈತಿ. ಎಲ್ಲರ ಕಣ್ಣೊಳಗ ನೀರು, ಬಸವಣ್ಣನ ಪ್ರಾಣ ಹೋಗೈತಿ, ಬಸವಣ್ಣನ ಪ್ರಾಣ ಹೋಗೈತಿ ಅಂತ. ಎಲ್ಲೋ ದೂರದಲ್ಲಿರ್ತಕ್ಕಂತಹ ಚನ್ನ ಬಸವಣ್ಣ ಓಡಿ ಬಂದ. ವಯಸ್ಸಿನೊಳಗ ಬಹಳ ಸಣ್ಣವ ಚನ್ನ ಬಸವ, ಆದ್ರೆ ಜ್ಞಾನದೊಳಗ ಅವಿರಳ ಜ್ಞಾನಿ ಅನಿಸಿಕೊಂಡಿರ್ತಕ್ಕಂಥ ಚನ್ನ ಬಸವಣ್ಣ ಓಡಿ ಬರ್ತಾನ. ಬಸವಣ್ಣನ ಸ್ಥಿತಿ ನೋಡಿದ. ಕೈಯೊಳಗ ಲಿಂಗು ಐತಿ, ಲಿಂಗು ಬಿಟ್ಟಿಲ್ಲ, ಆದ್ರ ಗದ್ದಿಗೆ ಮ್ಯಾಗ ಪ್ರಾಣ ಬಿಟ್ಟಾನ. ಅಂದ್ರ ಇಲ್ಲಿ ಏನೋ ನಡೆದೈತಿ, ಇಲ್ಲಿ ಏನೋ ಆಗೈತಿ. ಏನಾಗೈತಿರಪ್ಪ ಅಂತ ಕಾರ್ಯದರ್ಶಿ ಆಗಿರ್ತ ಹಡಪದ ಅಪ್ಪನವ್ರನ್ನ ಕರಿತಾನ. ಅಪ್ಪನವರ ಏನಾತ್ರಿ, ಕಲ್ಯಾಣದೊಳಗೆ ಏನಾರ ಆತೇನು ಮಹಾಮನಿಯೊಳಗ ಅಂದಾಗ ಆಗ ಹಡಪದ ಅಪ್ಪನವ ಹೇಳ್ತಾನ, ಹೌದಪ್ಪ ಚನ್ನ ಬಸವಣ್ಣ, ಜಂಗಮರು ಬಂದಿದ್ರು. ಬಸವಣ್ಣ ಲಿಂಗ ಪೂಜೆ ಕೂತ ಅವ್ರಿಗೆ ಒಳಗ ಬಾ ಅಂತ ಹೇಳು ಅಂತಂದ. ಅದಕ್ಕೆ ಆ ಜಂಗಮರು ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಹೋಗಿಬಿಡ್ತಾರೆ. ಆಗ ಚನ್ನ ಬಸವನಿಗೆ ಗೊತ್ತಾಗ್ತೈತಿ, ಅರಸ ಮುನಿದರೆ ನಾಡೊಳಗಿರಬಹುದು, ಗಂಡ ಮುನಿದರೆ ಹೆಂಡತಿ ಮನೆಯೊಳಗಿರಬಹುದು, ಜಂಗಮ ಮುನಿದರೆ ಬಸವಣ್ಣ ಎಂತಿರುವನು. ಬಸವಣ್ಣನ ಪ್ರಾಣ ಇರೋದು ಎಲ್ಲಿ ಅಂತಂದ್ರ ಅದು ಜಂಗಮರೊಳಗ. ಒಬ್ಬ ಅರಸ ಸಿಟ್ಟಾಗಿದ್ದ ರಾಜ್ಯದೊಳಗ ಅಂದ್ರ ಎಲ್ಲೋ ಒಂದು ಮೂಲ್ಯಾಗ ಬದುಕಬಹುದು, ರಾಜ್ಯದೊಳಗೆ ಯಾವುದೋ ಒಂದು ಹಳ್ಳಿಯೊಳಗೆ ಬದುಕಬಹುದು. ಮನಿಯೊಳಗ ಗಂಡ ಹೆಂಡತಿ ಮನಸ್ಸು ಜಗಳ ಬಂದಿತ್ತು ಅಂತಂದ್ರ 2 ದಿವಸ 3 ದಿವಸ ಎಲ್ಲೋ ಒಂದು ಮೂಲ್ಯಾಗ ಗಂಡನ ಮಾತಾಡ್ಸಲೋ ಇರ್ಬೋದು. ಆದ್ರೆ ಜಂಗಮ ಮುನಿದು ಹೋದ್ರೆ ಬಸವಣ್ಣ ಇರಕ್ಕೆ ಸಾಧ್ಯ ಇಲ್ಲ. ಜಂಗಮರ ಪ್ರಾಣ, ಜಂಗಮ ಹೋಗ್ಯಾನ ಅಂತಂದ್ರೆ ಬಸವಣ್ಣ ಪ್ರಾಣ ಆ ಜಂಗಮರ ಬೆನ್ನ ಹತ್ತು ಹೊಂಟೈತಿ. ಯಾವಾಗ ಆ ಜಂಗಮರ ಹೊಳ್ಳಿ ಬರ್ತಾರೋ ಆಗ ಬಸವಣ್ಣನ ಪ್ರಾಣ ಬರ್ತೈತಿ. ಹುಡುಗರು ಎಲ್ಲದಾರ ಜಂಗಮರು ಅನ್ನಕತ್ರು. ಎಲ್ಲರೂ ನಾ ಹೋಗು ನೀ ಹೋಗು, ನಾ ಹೋಗು ನೀ ಹೋ ಅಂತ ಎಲ್ಲಾ ಶರಣರು ಒಂದೊಂದು ದಿಕ್ಕಿಗೆ ಹೋಗ್ತಾರ. ಎಲ್ಲರೂ ಹುಡುಕಿದ್ರು ಚನ್ನ ಬಸವಣ್ಣ ಹುಡುಕ್ಯಾಡಕ್ ಹೋಗ್ತಾನ. ಊರ ಹೊರಗ ಬಸವಣ್ಣ ದೇವರ ಗುಡಿಯೊಳಗ ಅಲ್ಲಮ ಪ್ರಭುದೇವ ಸಿದ್ದರಾಮ ಕೂತಿರ್ತಾರ. ಹೋಗಿ ನೋಡ್ತಾನ ಚನ್ನ ಬಸವಣ್ಣ. ಅಲ್ಲಮ ಪ್ರಭುದೇವರು ನೋಡಿ, ಅಪ್ಪ ಪ್ರಭುದೇವ, ಬಸವಣ್ಣ ಸಣ್ಣವ್ರಪ್ಪ, ನಡೆಯಾಕತಾರ ಅಂತಂದ್ರ ಎಡುವುದು ಸಹಜ, ನಡೆಯವ್ರು ಎಡುವುದು ಸಹಜಪ್ಪ. ಅಂತ ಮಕ್ಕಳು ಎಡೆಯಾಕತಾರ ಅಂತಂದ್ರ ನಿಮ್ಮಂತ ತಂದೆಗಳು ಕೈ ಹಿಡಿದು ನಡೆಸ್ಕೋಬೇಕ್ರಪ್ಪ, ಕೈ ಹಿಡಿದು ನಡೆಸ್ಬೇಕು. ಅದನ್ನ ಬಿಟ್ಟು ನೀವು ಹಿಂಗ ಮುಣದು ಬಂದಿರಲ್ಲಪ್ಪ, ಬಸವಣ್ಣನ ಪ್ರಾಣ ಕೂಡ ನಿಮ್ ಹಿಂದ ಬಂದೈತೆಪ್ಪ. ನೀವು ಬಂದ್ರಿ ಅಂದ್ರೆ ಬಸವಣ್ಣನ ಪ್ರಾಣ ಬರ್ತೈತಿ, ಬಸವಣ್ಣನ ಪ್ರಾಣ ಹೋಗೈತೆಪ್ಪ, ಬರ್ರಿಯಪ್ಪ ಮುನಿಸ್ಕೋಬ್ಯಾಡ್ರಿ ಅಂತ ಪರಿಯಾಗಿ ಅಲ್ಲಮ ಪ್ರಭುದೇವರನ್ನ ಬೇಡ್ಕೊಂಡಾಗ ಆಯ್ತು ನಡೆ ಸಿದ್ದರಾಮ ಅಂತ ಅಲ್ಲಮ ಪ್ರಭುದೇವರು ಬರ್ತಾರ. ಯಾವಾಗ ಅಲ್ಲಮ ಪ್ರಭುದೇವರು ಮಹಾಮನೆಯ ದ್ವಾರ ಬಾಗಿಲಿಗೆ ಬಂದ್ರು, ದ್ವಾರ ಬಾಗಿಲಿಗೆ ಬಂದು ನಿಂತಿರ್ತಕ್ಕಂಥ ಸಂದರ್ಭದೊಳಗ ಹೋಗಿರ್ತಕ್ಕಂಥ ಪ್ರಾಣ ಬಸವಣ್ಣನ ಮತ್ತೆ ಮರಳಿ ಬರ್ತೈತಿ. ಎದ್ದು ಓಡಿ ಬರ್ತಾನ ಬಸವಣ್ಣ. ಎದ್ದು ಓಡಿ ಬಂದ ಅಲ್ಲಮ್ಮ ಪ್ರಭುದೇವರಿಗೆ ನಮಸ್ಕಾರವನ್ನು ಮಾಡ್ತಾನ. ತಪ್ಪಾತಪ್ಪ, ನಂದು ದೊಡ್ಡ ತಪ್ಪಾಗಿ ಬಿಟ್ಟೈತಪ್ಪ, ಇನ್ನು ಮುಂದ ಇಂಥ ತಪ್ಪು ಮಾಡಂಗಲ್ಲ ತಂದೆ. ಜಂಗಮರಂದ್ರ ಪ್ರಾಣ, ಇಂಥ ಜಂಗಮರ ಮನಸ್ಸು ನೋಯಿಸಿ ತಪ್ಪಾಗೈತಿ, ಇನ್ನು ಮುಂದ ಯಾವತ್ತೂ ಕೂಡ ಇಂಥ ತಪ್ಪನ್ನ ಮಾಡಂಗಲ್ಲ ಅಂತ ನಮಸ್ಕಾರವನ್ನ ಮಾಡ್ತಾನ. ಅಲ್ಲಮ ಪ್ರಭುದೇವ ಶಿವ ಸಿದ್ದರಾಮಯ್ಯ ಜಂಗಮರೆಲ್ಲರೂ ಮೆರೆದ ಕಲ್ಯಾಣ. ಗಂಗಮ್ಮ ನೀಲಮ್ಮ ಶರಣಿ ಮುಕ್ತಾಯಿ, ಗಂಗಮ್ಮ ನೀಲಮ್ಮ ಶರಣಿ ಮುಕ್ತಾಯಿ, ಆಯ್ದಕ್ಕೆ ಲಕ್ಕಮ್ಮ ಮೆರೆದ ಕಲ್ಯಾಣ. ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ. ಶಿವ ಶರಣರು ಇರುವ, ಶಿವ ಶರಣರು ಇರುವ, ಶಿವ ಶರಣರು ಇರುವ ಅನುಭವದ ಕಲ್ಯಾಣ. ಶಿವನ ಕಲ್ಯಾಣ ಬಸವ ಕಲ್ಯಾಣ. ಹರಭಕ್ತ ಹರಳಯ್ಯ
ಮಾದರ ಚೆನ್ನಯ್ಯ ಹರಬಕುತ ಹರಳಯ್ಯ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಉಡತಡಿ ಮಹಾದೇವಿ ಮಡಿವಾಳ ಮಾತಯ್ಯ ಉಡತಡಿ ಮಹಾದೇವಿ ಮಡಿವಾಳ ಮಾತಯ್ಯ ಮೇದಾರ ಕೇತಯ್ಯ ಮೇದಾರ ಕೇತಯ್ಯ ಮೇರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಇಳಿಯಾಳ ಬೊಮ್ಮಯ್ಯ ಸೊಡ್ಡಳ ಬಾಚಯ್ಯ ನೂಲಿಯ ಚಂದಯ್ಯ ಮೆರೆದ ಕಲ್ಯಾಣ ನೂಲಿಯ ಚಂದಯ್ಯ ಮೆರೆದ ಕಲ್ಯಾಣ ಹಡಪದ ಅಪ್ಪಣ್ಣ ಮೇದಾರ ಹಡಪದ ಅಪ್ಪಣ್ಣ ಮೇದಾರ ಕೇತಯ್ಯ ಕಿನ್ನರಿ ಬೊಮ್ಮಯ್ಯ ಮೇರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಿನ್ನರಿ ಬ್ರಹ್ಮಯ್ಯ ಕಲಿಕೇತ ಬೊಮ್ಮಯ್ಯ ಹೂಗಾರ ಮಾದಯ್ಯ ಮೆರೆದ ಕಲ್ಯಾಣ ಹೂಗಾರ ಮಾದಯ್ಯ ಮೆರೆದ ಕಲ್ಯಾಣ ಗಂಗಮ್ಮ ನೀಲಮ್ಮ ಶರಣಿ ಮುಕ್ತಾಯ ಆಯ್ದಕ್ಕಿ ಲಕ್ಕಮ್ಮ ಮೇರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಗಂಗಮ್ಮ ನೀಲಮ್ಮ ಶರಣಿ ಮುಕ್ತಾಯಿ ಆಯ್ದಕ್ಕಿ ಲಕ್ಕಮ್ಮ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವಸಿದ್ಧ ರಾಮಯ್ಯ ಅಲ್ಲಮ ಪ್ರಭುದೇವ ಶಿವಸಿದ್ಧ ರಾಮಯ್ಯ ಜಂಗಮರೆಲ್ಲರೂ ಜಂಗಮರೆಲ್ಲರೂ ಮೇರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ 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 ಕಲ್ಯಾಣ. ಹೀಗೆ ಅಲ್ಲಮಪ್ಪ ದೇವರಿಗೆ ಬಸವನ್ನ ಬೇಡ್ಕೋತಾನೆ, ಅಪ್ಪ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಿನೆಯಲ್ಲೇ, ಇನ್ನು ಮುಂದೆ ತಪ್ಪಿದೊಡೆ ನಿಮ್ಮ ಆನೆ ನಿಮ್ಮ ಪ್ರಮತರಾನೆ, ಇನ್ನು ಮುಂದೆ ಯಾವತ್ತೂ ಕೂಡ ಇಂಥ ತಪ್ಪು ಮಾಡಂಗಲ್ಲ ಅಂದ. ಆಗ ಅಲ್ಲಮಪ್ಪ ದೇವರು ಮಹಾಮನೆಯ ಒಳಗ ಪ್ರವೇಶವನ್ನು ಮಾಡ್ತಾರ. ಯಾವಾಗ ಅಲ್ಲಮಪ್ಪ ದೇವರು ಮಹಾಮನೆಯೊಳಗೆ ಪ್ರವೇಶ ಮಾಡಿದ್ರು, ಅವರ ಹಿಂದೆ ಬರ್ತಕ್ಕಂಥ ಸಿದ್ದರಾಮ ದೇವರು ಕೂಡ ಸಿದ್ದರಾಮೇಶ್ವರ ಒಳಗೆ ಬರಬೇಕಾದ್ರೆ ಹಡಪದಪ್ಪನವರು ನಿಂದ್ರು ಸಿದ್ದರಾಮ ಅಂದ್ರು. ಸಿದ್ದರಾಮ ಇನ್ನೇನು ಕಾಲು ಒಳಗಿಡ್ಬೇಕು, ನಿಂದ್ರಿ ಸಿದ್ದರಾಮ, ನಿನಗೆ ಅರಮನೆಯೊಳಗೆ ಪ್ರವೇಶ ಇಲ್ಲ, ನಿನಗೆ ಮಹಾಮನೆಯೊಳಗೆ ಪ್ರವೇಶ ಇಲ್ಲ ಅಂದ್ರ. ನನಗೆ ಪ್ರವೇಶ ಇಲ್ಲ ಯಾಕ ಅಂದವ ಸಿದ್ದರಾಮ. ಯಾಕೆ ನಾ ಯಾಕೆ ಒಳಗೆ ಬರಬಾರ್ದು? ಮೊದಲು ಬೋರ್ಡ್ ಓದಂದವ. ಮಹಾಮನೆಗೆ ಹಾಕಿರ್ತಕ್ಕಂಥ ಬೋರ್ಡ್ ಓದ ಏನು, ಬವಿಗಳಿಗೆ ಪ್ರವೇಶವಿಲ್ಲ. ಸಿದ್ದರಾಮ ಏನು ಬವಿ ಅಂದ್ರೆ ಗೊತ್ತಾಗುತ್ತನ್ರಿ? ಬವಿಗಳಂದ್ರೆ ಏನು? ಯಾರ ಕೊರೊಳಗ ಲಿಂಗ ಇಲ್ಲೋ ಅವರಿಗೆ ಬವಿಗಳು ಅಂತ ಕರೀತಾರೆ. ಬವಿಗಳಿಗೆ ಪ್ರವೇಶ ಇಲ್ಲ.
ನಿನ್ನ ಕೊರಳೊಳಗೆ ಲಿಂಗು ಇಲ್ಲ, ಮೊದಲು ಲಿಂಗು ಕಟ್ಕೋ, ಆಮ್ಯಾಗ ಒಳಗೆ ಬಾ ನಿಂದ್ರು ಅಂದ. ನಿನಗೆ ಒಳಗೆ ಬಿಡಂಗಿಲ್ಲ ಅಂದ್ ಹಡಪದಪ್ಪನವರು. ಸಿದ್ದರಾಮದೇವ ಅಂತಾನ. ಸಿದ್ದರಾಮಯ್ಯ ಸಾಮಾನ್ಯ ಅನ್ರಿ. 12ನೇ ವಯಸ್ಸಿನೊಳಗೆ ಶಿವನ ಸಾಕ್ಷಾತ್ಕಾರವನ್ನು ಮುಖನ್ನವನ್ನ ಪಡೆದಿರ್ತಕ್ಕಂಥವನು ಸಿದ್ದರಾಮ ಅಂತಾನ. ಲಿಂಗು ಬೇಕ್ರಿ ಹಡಪದಪ್ಪನವ್ರು. ನಿಮಗ ಲಿಂಗು ಎಷ್ಟು ಬೇಕ್ರಿ ನಿಮಗೂ? ಲಿಂಗು ಅಂತಿರಲ್ಲ, ಲಿಂಗು ಎಷ್ಟು ಬೇಕ್ರಿ ಅಂತ ಮೈ ಹಿಂಗೆ ಗಟ್ಟಿ ಹಿಡಿದಿರ್ತಾನೆ ಸಿದ್ದರಾಮ. ಗಟ್ಟಿ ಹಿಡಿದಿರ್ತಕ್ಕ ತಗೋರಪ್ಪ ಲಿಂಗು ಅಂತ ಮೈ ಬಿಟ್ರ ಸಾವಿರ ಲಿಂಗು ಉದಿರಿ ಹಡಪದ ಅಪ್ಪನವ್ರ ಮುಂದೆ ಬಿದ್ದಿರ್ತಾವ. ನಾವೆಲ್ಲ ಗಾಬರಿಯಾಗಿ ಚಪ್ಪಾಳಿಗೆ ಹೊಡಿತೀವಿ, ನೀವೆಲ್ಲ ಚಪ್ಪಾಳಿಗೆ ಹೊಡಿದ್ರಿ. ಆದ್ರೆ ಹಡಪದಪ್ಪನವ್ರು ಚಪ್ಪಾಳಿಗೆ ಹೊಡಿಲಿಲ್ಲ, ಆಶ್ಚರ್ಯ ಪಡಲಿಲ್ಲ ಅವ್ರು. ಏ ಸಿದ್ದರಾಮ ಅಂದ್ರ ಅವ್ರು, ಏ ಸಿದ್ದರಾಮ ನಿನ್ನ ಸುಡುಗಾಡು ಸಿದ್ದರ ಆಟ ಎಲ್ಲ ನೀ ಸೊಲ್ಲಾಪುರದಾಗ ಇಟ್ಕೋ, ಕಲ್ಯಾಣದೊಳಗೆ ಆ ಆಟ ನಡೆಯಂಗಿಲ್ಲ ಅಂದ್ರ ಅವ್ರು. ಎಂಥ ಲಿಂಗನಿಷ್ಠೆ ಇರ್ಬೇಕ್ರಿ ಹಡಪದಪ್ಪನವ್ರಿಗೆ. ಸಿದ್ದರಾಮಗೆ ಹೇಳ್ತಾರ, ನೀನು ಸುಡುಗಾಡು ಸಿದ್ದರ ಆಟ ಇಲ್ಲೇ ನಡೆಯಂಗಿಲ್ಲ ಅಂದ್ರ ಅವ್ರು. ನಿನ್ನ ಆಟ ಇಲ್ಲೆಲ್ಲ ಬೇಡ, ಇಂಥ ಲಿಂಗು ಕೇಳಾಕತ್ತಿಲ್ಲ. ಇಂಥ ಲಿಂಗು ಏನದಲ್ಲ, ಸಾವಿರ ಲಿಂಗು ಅಲ್ಲ, ಇಂಥ ಲಿಂಗು ಅಲ್ಲ. ಯಾಕೆ ಜಳಕ ಮಾಡ್ಬೇಕಾದ್ರೆ ಎಷ್ಟೋ ಕೂದಲು ಹೋಗ್ತಾವ. ಇಂಥ ಲಿಂಗು ಕೇಳಾಕತ್ತಿಲ್ಲ. ಒಬ್ಬ ಗುರುವಿನ ಹಸ್ತನಿಂದ ದೀಕ್ಷೆಯನ್ನು ಪಡ್ಕೊಂಡಿರ್ತ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಇದ್ರೆ ಒಳಗೆ ಬಾ, ಇಲ್ಲ ಅಂದ್ರೆ ಬರಬೇಡ ಅಂತ. ಗುರು ಲಿಂಗ ಕೊಡಬೇಕು. ಹಂಗ ಲಿಂಗ ಕಟ್ಕೋ ಅಂತಂದ್ರೆ ಹೋಗಿ ಜಾತ್ರೆಯಾಗ 50 ರೂಪಾಯಿ ತಗೊಂಬಂದು ಲಿಂಗ ಕಟ್ಕೊಳ್ಳೋದಲ್ಲ. ಸಂತಿ ಒಳಗೆ ಏನು ಸಿಗ್ತಾವಲ್ಲ, ಅಂಥವು ತಗೊಂಡು ಕಟ್ಕೊಳ್ಳೋದಲ್ಲ. ಲಿಂಗ ಅಂದ್ರೆ ಅದು ಒಬ್ಬ ಶ್ರೇಷ್ಠವಾದ ಗುರುವಿನಿಂದ ದೀಕ್ಷೆಯನ್ನು ಪಡ್ಕೊಂಡು ಬಂದಿರತಕ್ಕಂಥ ಲಿಂಗು ಇರಬೇಕು. ಅಂಥ ಲಿಂಗು ಇದ್ರ ಒಳಗೆ ಬಾಪ ಅಂದ. ಆಗೆಲ್ಲರೂ ಹ್ಯಾಂಗ ಸಣ್ಣ ಎತ್ತುಗಳಿಗೆ ಕೊಳಕಟ್ಟಿ ಎತ್ತಿನ ಕಟ್ಟಿ ನಡೆಸ್ತಾರ, ಹಂಗೆ ಅದ್ರ ಜೊತೆಗೆ ಸಂಸ್ಕಾರ, ಸಂಸಾರ ಜೊತೆ ಸಸಾರ ಅಂತ ಹೇಳ್ತಾರೆ. ನಮ್ಮ ಸಂಸಾರ ನಡಿಬೇಕಪ್ಪ, ಚಲೋ ನಡಿಬೇಕು, ಒಳ್ಳೆ ದಾರಿ ಹಿಡಿಬೇಕಪ್ಪ ಅಂತಂದ್ರೆ ಮೊದಲು ನಾವು ಸಂಸ್ಕಾರವಂತರ ಆದಾಗ ನಮ್ಮ ಸಂಸಾರ ಸರಿಯಾಗಿ ನಡೀತದ. ಇಲ್ಲ ಅಂದ್ರೆ ಸಂಸಾರ ನಡೆಯಲ್ಲ. ಸಂಸ್ಕಾರ ಹೆಂಗೆ ಬರ್ತದ? ಮನ್ಯಾಗ ಕುಂತ್ರ ಸಂಸ್ಕಾರ ಬರ್ತದೆ ರೀ. ಈ ಶಾವ ಸಂತ್ಯಾಗ ಹೋದ್ರೆ ಸಿಗ್ತದನ್ರಿ? ಇಲ್ಲ. ಅಕ್ಕಲ್ಕೊಡ್ ಸಂತ್ಯಾಗ ಇವ್ರೊಂದಿಬ್ಬರು ಇಲ್ಲಿ ಕುಂತಾರ, ಒಂದು 4 ಮಂದಿ ಕಟ್ಟಿ ಮ್ಯಾಗ ಕುಂತಾರ, ಇನ್ನೊಂದಿಷ್ಟು ಮಂದಿ ಅಡುಗೆ ಮಾಡಾಕತ್ತಾರ, ನೀವು ಒಂದಿಷ್ಟು ಮಂದಿ ಇಲ್ಲಿ ಅದಿರಿ. ಆಗ ಹೇಳಿದ್ರು ಬಬಲಾದಿ ಸದಾಶಿವಪ್ಪ ಹೇಳ್ಯಾನಂತ, ಏನು ಜೋಳ ಜೊಟ್ಟ ಕಾಳಷ್ಟೇ ಉಳಿತಾವ ಅಂತ ಹೇಳ್ರ. ಅದಲ್ರಿ, ಜೋಳ ಜೊಟ್ಟ ಇದ್ದು ಮನ್ಯಾಗ ರೀ, ಚಲೋ ಕಾಳಿದ್ದೆವು ಇಲ್ಲಿ. ಅದ್ರಾಗ ಅಲ್ಲಿ ಇಲ್ಲಿ ಕುಂತೀವಿ, ಅವು ಬ್ಯಾಡಾಗಿದ್ದು ಕಾಳು ಇರ್ತಾವೆ, ಅಲ್ಲೇ ರಾಶಿಯಾಗ ಬೀಳ್ತಾವ್ರಿ ದಂಡಿಗೆ. ಅಲ್ಲಿ ಕುಂತಾರವರು ಆ ಕಡೆ. ನೀವು ಕುಂತೀರಿ ಖರೆ, ಕೇಳಾಗ್ತೀರಿ ಖರೆ, ಜೀವನದ ಅಳವಡಿಸ್ಕೊಂಡು ಹೋದ್ರೆ ಅಟ್ಟೆ ಗಟ್ಟಿ ಕಾಳಾಗ್ತೀರಿ. ಇಲ್ಲಾದ್ರೆ ನೀವು ಸೈಡ್ ಇಟ್ಟು ಕಾಳಾಕಿರವು. ಸಂಸ್ಕಾರದಿಂದ ನಮಗೆ ಒಳ್ಳೆ ದಾರಿ ಆಗ್ತದ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡಬೇಕು. ಮಕ್ಕಳಿಗೆ ಎಲ್ರಿ ಎಲ್ರಿ ಕೇಳಿಸಲಿದ್ರಿ? ಮಠಕ್ಕೆ ಬರಬೇಕು, ಕುಂದ್ರಬೇಕು, ಉಣ್ಬೇಕು, ಹೋಗ್ಬೇಕು ಅಂದಾಗ ಎಲ್ಲ ಬರ್ತಾವ್ರಿ. ಬುದ್ಧಿ ಬರ್ತದೆ, ಎಲ್ಲ ಬರ್ತಾವೆ.